ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಮೊದಲಿಗೆ ಒಂದು ಪೇಮೆಂಟ್ ಪ್ರೂಫ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ನನ್ನ ಹತ್ರ ಈಗ ಒಂದು ಎರಡು ಮೆಸೇಜ್ಗಳಿದೆ. ಓಕೆನಾ, ಇಲ್ಲಿ 4 ವಿತ್ಡ್ರಾ ಮಾಡಿದ್ದೀನಿ, ಅಂದರೆ 2 ಮೆಸೇಜ್ಗಳಿರುವಂಥದ್ದು ನನ್ನ ಹತ್ರ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇಲ್ಲಿ ರಿಲೀಸ್ಡ್ ಅಮೌಂಟ್ 2125, ಇಲ್ಲಿ ಒಂದು ಅಮೌಂಟ್ ಕಾಣ್ತಾ ಇರ್ಬೋದು, ವಿತ್ಡ್ರಾ ಮಾಡೋದು 24ನೇ ತಾರೀಕಲ್ಲಿ. ಫ್ರೆಂಡ್ಸ್, ಅದರ ಮೆಸೇಜ್ನ ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಗಮನಿಸ್ತಾ ಇದ್ದೀರಾ, ಡೇಟ್ 24, ಇಲ್ಲಿ 2125 ರೂಪಾಯಿ ಇಲ್ಲಿ ಕರ್ನಾಟಕ ಬ್ಯಾಂಕ್ ನನ್ನ ಅಕೌಂಟ್ಗೆ ಇಲ್ಲಿ ಕ್ರೆಡಿಟ್ ಆಗಿರುವಂಥದ್ದು. ಹಾಗೆಯೇ ಫ್ರೆಂಡ್ಸ್, ನಾನು ನಿಮಗೆ ಸೆಕೆಂಡ್ ವಿತ್ಡ್ರಾ ತೋರಿಸೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಇವತ್ತು ಡೇಟು 26, ಇಲ್ಲಿ ನೋಡ್ತಾ ಇದ್ದೀರಾ 1275 ರೂಪಾಯಿ ಇಲ್ಲಿ ಕ್ರೆಡಿಟ್ ಆಗಿರುವಂಥದ್ದು ತೋರಿಸ್ತಾ ಇದೆ. ಹಾಗೆಯೇ ನಾನು ನಿಮಗೆ ಇಲ್ಲಿ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, 26ನೇ ಡೇಟು ಇಲ್ಲಿ 1275 ರೂಪಾಯಿ ನನ್ನ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥದ್ದು. ಫ್ರೆಂಡ್ಸ್, ಇದು ಯಾವ ರೀತಿಯಪ್ಪ, ಯಾವುದಿದು ಅರ್ನಿಂಗ್ ಅಂತ ಕೇಳಿದಾರೆ ಫ್ರೆಂಡ್ಸ್, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಫಸ್ಟು ಹೇಳೋ ಗಂಟ ಕೇಳಿ, ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ವಿಡಿಯೋನ ಈ ಒಂದು ಅರ್ನಿಂಗ್ ನೀವು ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ನೀವು ಈಗ ಏನು ನೋಡ್ತಾ ಇದ್ದೀರಾ, ಈ ಒಂದು ಅರ್ನಿಂಗ್ ಬಂದು ಸ್ಕೈ ವರ್ಲ್ಡ್ ಅಂತೇಳಿ. ಈ ಒಂದು ಅರ್ನಿಂಗ್ನಲ್ಲಿ ಫ್ರೆಂಡ್ಸ್ ನೀವು ಅಡ್ವರ್ಟೈಸ್ನ ನೋಡಿ ಅಮೌಂಟ್ನ ಮಾಡಬೇಕು. ಅಡ್ವರ್ಟೈಸ್ ಅಂತಂದರೆ ಫ್ರೆಂಡ್ಸ್, ನಿಮಿಷಗಟ್ಟಲೆ ಗಂಟೆಗಟ್ಟಲೆ ಅಡ್ವರ್ಟೈಸ್ ಇಲ್ಲ, ಜಸ್ಟ್ ಒಂದು ಕ್ಲಿಕ್. ನೀವು ಇಲ್ಲಿ ಜಸ್ಟ್ ಒಂದು ಸೆಕೆಂಡ್ಗೆ ನಿಮಗೆ ಇಲ್ಲಿ ಒಂದು ಸೆಕೆಂಡ್ ನೀವು ಇಲ್ಲಿ ಒಂದು ಸ್ಕಿಪ್ ಮಾಡಿದರೆ ನಿಮಗೆ 10 ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ. ಏನಪ್ಪ ಇದು ಅಂತಂದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ವೆಲ್ಕಮ್ ಟು ಸ್ಕೈ ವರ್ಲ್ಡ್ ಅಂತ ಹೇಳಿದೆ. ಹಾಗೆ ನೀವು ಕೆಳಗಡೆ ಬಂತಂದರೆ ಇದು ಯಾವ ಥರ ನಮಗೆ ಅಮೌಂಟ್ನ ಕೊಡ್ತಾರೆ, ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದು ಡೀಟೇಲ್ಸ್ ನಿಮಗಿದೆ, ಇಲ್ಲಿ ಓದ್ಕೋಬೋದು. ಹಾಗೆಯೇ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ, ನೋಡ್ಬೋದು ಇಲ್ಲಿ ಅಡ್ವರ್ಟೈಸಿಂಗ್ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ಕೋಕೋ ಕೋಲಾ ಬ್ರ್ಯಾಂಡ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಬ್ರ್ಯಾಂಡ್ ಆಗಿರೋದು, ಇವರಿಗೆ ಇವು ಸ್ವಲ್ಪ ಆ್ಯಡ್ಸ್ಗಳನ್ನ ಕೊಡ್ತಾರೆ, ಅಂತಂದರೆ ಆ್ಯಡ್ಸ್ಗಳನ್ನ ಪ್ರಮೋಟ್ ಮಾಡಿ ಒಂದು ಬ್ರ್ಯಾಂಡ್ಗಳನ್ನ ಅಂತ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಮೆನಿ ಬ್ರ್ಯಾಂಡ್ಗಳಿರ್ಬೋದು ಫ್ರೆಂಡ್ಸ್, ಇಲ್ಲಿ ಕೋಕೋ ಕೋಲಾ ಆಗಿರ್ಬೋದು, HP ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಇದೇ ರೀತಿಯ ಒಂದು ಆ್ಯಡ್ಸ್ಗಳು ಬರ್ತವೆ. ಹಾಗೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನೀವು ಟಿ ವಿಲಿ 86% ಆಫ್ ಜನಗಳು ಟಿ ವಿಲಿ ಒಂದು ಆ್ಯಡ್ನ ಸ್ಕಿಪ್ ಮಾಡ್ತಾರೆ, ಅದಕ್ಕೆ ನಿಮಗೆ ಅಮೌಂಟ್ ಕೊಡೋಲ್ಲ. ಇಲ್ಲಿ ನೀವು ಆ್ಯಡ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಇಲ್ಲಿ ಇವರು ಅಮೌಂಟನ್ನು ಕೊಡ್ತಾರೆ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೆಕ್ಸ್ಟ್ ಇದು ಯಾವ ರೀತಿಯಪ್ಪ ವರ್ಕ್ ಆಗುತ್ತೆ ಅಂತಂದರೆ ಫ್ರೆಂಡ್ಸ್, ನಾನು ಹೇಳಿದಾಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನಲ್ಲಿ ನಿಮಗೆ ಕ್ಲಿಕ್ ಮಾಡಿಕೊಂಡು ನಾನು ಆ ಒಂದು ಪ್ರೊಸೆಸ್ನ ನಿಮಗೆ ಮುಂದೆ ತೋರಿಸ್ತೀನಿ. ಕ್ಲಿಕ್ ಮಾಡಿಕೊಂಡ್ರೆ ಅಕೌಂಟ್ನ ಕ್ರಿಯೇಟ್ ಮಾಡಿ ನಂತರ ಒಂದು ಆ್ಯಡ್ಸ್ನ ನೋಡಿದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಯಾವ ರೀತಿ ನೀವು ಅರ್ನ್ ಮಾಡಬೇಕಪ್ಪ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ನೀವು ನೋಡ್ಬೋದು, ಡೈಲಿ ನಿಮಗೆ 60 ರೂಪಾಯಿಗಳ ಇನ್ಕಮ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಜಸ್ಟ್ ನೀವು ಇಲ್ಲಿ 6 ಕ್ಲಿಕ್ ಅಂದರೆ 6 ಸೆಕೆಂಡ್ನ ಸ್ಪೆಂಡ್ ಮಾಡಿದ್ರಿಂದ ನಿಮಗೆ 60 ರೂಪಾಯಿ ಅಮೌಂಟನ್ನು ಸಿಗ್ತಾ ಹೋಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇದರಲ್ಲಿ ರೆಫರಲ್ ಇನ್ಕಮ್ ಕೂಡ ಇರುವಂಥದ್ದು, ಇದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ನಂತರ ಫ್ರೆಂಡ್ಸ್, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್, ನೀವು ಇದು ನೋಡಲೇಬೇಕಾಗುತ್ತೆ. ಅಂದರೆ ಒಂದು ID ನಿಮಗೆ ಇಲ್ಲಿ ಫ್ರೀಯಾಗಿ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ನಂತರ ಒಂದು ರೀಚಾರ್ಜ್ 295 ರೂಪೀಸ್ನ ಒಂದು KYC ಚಾರ್ಜ್, ಅದು ಆ ಒಂದು ಚಾರ್ಜ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ಡೈಲಿ ನಿಮಗೆ 60 ರೂಪೀಸ್ ಬರ್ತಾ ಹೋಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮ್ಮೊಂದು ಮೊಬೈಲ್ ನಂಬರ್ನಲ್ಲಿ ಒಂದೇ ಮೊಬೈಲ್ನಲ್ಲಿ ಒಂದೇ ಅಕೌಂಟ್ ಯೂಸ್ ಮಾಡೋಕ್ಕಾಗೋದು. ನಂತರ ಇಲ್ಲಿ ಮಿನಿಮಮ್ ವಿತ್ಡ್ರಾ 500 ಅಂತ ಹೇಳಿದೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ KYC ಆ್ಯಂಡ್ 10 ರೆಫರಲ್ ಕಂಪಲ್ಸರಿ ಅಂತಿದೆ. ಇದು ಯಾವುದೇ ರೀತಿಯ 10 ರೆಫರಲ್ಸ್ ಬೇಕಿಲ್ಲ. ಓಕೆನಾ, ಇದು ಏನಕ್ಕಪ್ಪ 10 ರೆಫರಲ್ಸ್ ಅಂತ ಕೊಟ್ಟಿದೆ ಅಂದರೆ ಫ್ರೆಂಡ್ಸ್, ಇದು ಹಳೆಯ ಒಂದು PDF ನನ್ನ ಹತ್ರ ಇದೆ. ಓಕೆನಾ, ಇಲ್ಲಿ ಮಿನಿಮಮ್ ವಿತ್ಡ್ರಾ ಮಾಡಬೇಕಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಒಬ್ಬರನ್ನ ಜಾಯಿನ್ ಮಾಡಬೇಕು ಅಂತ ಏನಿಲ್ಲ. ಓಕೆನಾ, ನಂತರ ನೀವು ಗಮನಿಸ್ತಾ ಇರ್ಬೋದು, KYC ಚಾರ್ಜ್ 240 ರೂಪೀಸ್ ಪ್ಲಸ್ 45 GST ಆಗಿ ನಿಮಗೆ 1 ವರ್ಷದ ವ್ಯಾಲಿಡಿಟಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ನಂತರ ನಿಮಗೆ ಇಲ್ಲಿ ರೆಫರಲ್ ಆ್ಯಡ್ ಮತ್ತು ಇಲ್ಲಿ ನಿಮಗೆ ಆ್ಯಡಿಂದನೂ ಕೂಡ ಅಮೌಂಟ್ ಬರುತ್ತೆ, ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ರೆ ಕೂಡ ಅಮೌಂಟ್ ಬರುತ್ತೆ. ನಿಮಗೆ ಇಲ್ಲಿ ಫ್ರೆಂಡ್ಸ್, ನೀವು ಬಿಲೋ 1000 ರೂಪೀಸ್ ಏನಾರ ವಿತ್ಡ್ರಾ ಮಾಡ್ತಾ ಇದ್ದೀರಾ ಅಂತಂದರೆ 15 ರೂಪೀಸ್ ನಿಮಗೆ ಇಲ್ಲಿ ಚಾರ್ಜಸ್ ಆಗುತ್ತೆ. ಎಬೋ ನೀವೇನಾದರೂ 1000 ರೂಪೀಸ್ ವಿತ್ಡ್ರಾ ಮಾಡ್ತೀರಾ ಅಂದರೆ ನಿಮಗೆ ಇಲ್ಲಿ 10% ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ರೆಫರಲ್ ಇನ್ಕಮ್ ಕೂಡ ಇರುವಂಥದ್ದು. ಯಾವ ಥರಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಫ್ರೆಂಡ್ನ ಒಬ್ಬರನ್ನ ನೀವು ಇಲ್ಲಿ ಇನ್ವೈಟ್ ಮಾಡ್ತು ಅಂತಂದರೆ ಅವ್ರ ಕಡೆಯಿಂದ ನಿಮಗೆ 12 ರೂಪಾಯಿ ಇರುವಂಥದ್ದು. ಸೆಕೆಂಡ್ ಲೆವೆಲ್ ಅಂತಂದರೆ ಅವ್ರ ಕೆಳಗಡೆ ಜಾಯ್ನ್ ಆಗ್ತಾರಲ್ಲ, ಅವ್ರು ಏನಾದರೂ ಜಾಯ್ನ್ ಮಾಡಿಸಿದ್ರೆ ಅವ್ರ ಕಡೆಯಿಂದ 6 ರೂಪಾಯಿ ಸಿಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಬ್ಬರನ್ನ ಜಾಯ್ನ್ ಮಾಡಿದ್ರೆ ನಿಮಗೆ 6 ರೂಪಾಯಿ ಸಿಗ್ತಾ ಹೋಗುತ್ತೆ. ಅವ್ರ ಕೆಳಗಡೆ ಇನ್ನೂ ಜಾಯ್ನ್ ಮಾಡ್ತಾ ಹೋದರೆ ನಿಮಗೆ 3 ರೂಪೀಸ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ, ನೀವು ಡೈರೆಕ್ಟಾಗಿ ನಿಮ್ಮ ಫ್ರೆಂಡನ್ನು ನೀವು ಜಾಯ್ನ್ ಮಾಡ್ತಾರೆ, ನಿಮಗೆ ಅವ್ರ ಕಡೆಯಿಂದ ಪ್ರತಿದಿನ 12 ರೂಪಾಯಿಯನ್ನು ಸಿಗ್ತಾ ಹೋಗುತ್ತೆ. ಇದು ಇದರಲ್ಲಿರುವಂತಹ ಒಂದು ರೆಫರಲ್ ಇನ್ಕಮ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಬನ್ನಿ ಈಗ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಲಿಂಕ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಅದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಒಂದು ನೇಮ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನನ್ನ ಒಂದು ಫ್ರೆಂಡ್ ನೇಮ್ನ ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಅವನ ಒಂದು ನೇಮ್ನ ಎಂಟರ್ ಮಾಡಿದ ತಕ್ಷಣ ಒಂದು ಇಮೇಲ್ ಕೇಳುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಅನ್ನೋ ಒಂದು ಇಮೇಲನ್ನು ನಾನು ಇಲ್ಲಿ ಕೊಡ್ತಾಯಿದ್ದೀನಿ. ಇಮೇಲ್ನ ಕೊಟ್ಟ ನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೊಂದು ಮೊಬೈಲ್ ನಂಬರ್ನ ಕೇಳುತ್ತೆ. ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಫ್ರೆಂಡ್ಸ್, ನಿಮಗೊಂದು ಪಾಸ್ವರ್ಡ್ನ ಕೆಳಗೆ ಸೆಟ್ ಮಾಡುತ್ತೆ. ನಾನಿಲ್ಲೊಂದು ಪಾಸ್ವರ್ಡ್ನ ಸೆಟ್ ಮಾಡ್ತಾಯಿದ್ದೀನಿ.
ಅದಾದ ನಂತರ ನಿಮಗೆ ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಆರ್ ಯು ಶೋರ್ ಅಂತ ಕೇಳುತ್ತೆ, ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಒಂದು ಯೂಸರ್ ಐ ಡಿ ಮತ್ತೊಂದು ಪಾಸ್ವರ್ಡ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ. ಇದನ್ನು ನೀವು ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಎತ್ಕೊಳ್ಬೇಕಾಗುತ್ತೆ. ಓಕೆನಾ, ನಿಮ್ಮ ಒಂದು ಯೂಸರ್ ಐ ಡಿ ಇದಾಗಿರುತ್ತೆ, ನೀವು ಲಾಗಿನ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಇದನ್ನು ನೀವು ಇಲ್ಲೊಂದು ಸ್ಕ್ರೀನ್ಶಾಟ್ ಎತ್ತು ಮಾಡಿಕೊಳ್ಳಿ. ನೋಡ್ಬೋದು, ನಾನೊಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಟಿದ್ದೀನಿ. ನಂತರ ಫ್ರೆಂಡ್ಸ್ ನೀವು ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮೊಂದು ಈಗ ತೊಗೊಂಡಂತಹ ಒಂದು ಸ್ಕ್ರೀನ್ಶಾಟ್, ಒಂದು ಯೂಸರ್ ಐ ಡಿ ಮತ್ತು ಹಾಗೆ ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನಾನು ಅದನ್ನು ಟೈಪ್ ಮಾಡಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ನ ಮಾಡ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್ ಇಲ್ಲಿ ನೀವು ಕ್ರಿಯೇಟ್ ಮಾಡಿದಂಥ ನಿಮ್ಮೊಂದು ಪಾಸ್ವರ್ಡ್ನ ಕೂಡ ನೀವು ಎಂಟರ್ ಮಾಡಿ ರಿಮೆಂಬರ್ ಮೀ ಅಂತ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಪಾಸ್ವರ್ಡ್ ಬೇಕಂತಂದರೆ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆನಾ, ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಅಪ್ಡೇಟ್ KYC ಅಂತ ಒಂದು ಆಪ್ಷನ್ ಬಂದಿರುತ್ತೆ, ನೋಡ್ಬೋದು. ಇಲ್ಲಿ ಅಪ್ಡೇಟ್ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ 295 ರೂಪೀಸ್ ಅಮೌಂಟ್ ಅದೇ ಎತ್ಕೊಂಡಿರುತ್ತೆ. ಜಸ್ಟ್ ನೀವು ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇನ್ನೊಂದು ಸಲ ಕೇಳುತ್ತೆ, ಜಸ್ಟ್ ನೀವು ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ನೀವು ಇಲ್ಲಿ ಯಾವುದಲ್ಲಿ ಪೇ ಮಾಡ್ತೀವಿ ಅಂತ ಕೇಳ್ತದೆ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, UPI, ಗೂಗಲ್ ಪೇ ಇರುತ್ತಲ್ವ, ನೀವು ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಇಂದು UPI ID ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮೊಂದು ಫೋನ್ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮೊಂದು ಫೋನ್ಪೇ ಗೂಗಲ್ ಪೇ ಓಪನ್ ಮಾಡಿ ಫೋನ್ಪೇಲಿ ಮೈ ಮನಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನೊಂದು UPI ID ನಮಗಿಲ್ಲಿ ಶೋ ಆಗ್ತಾ ಇರುತ್ತೆ. ನಾನಿಲ್ಲಿ ಫ್ರೆಂಡ್ಸ್ ನನ್ನೊಂದು UPI ID ಹಾಕಿಬಿಟ್ಟು ಪೇನೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಂತರ ಈ ಥರ ಬಂದ ನಂತರ ನಿಮಗೆ ನೋಡ್ಬೋದು ಫ್ರೆಂಡ್ಸ್, ನೋಟಿಫಿಕೇಷನಲ್ಲಿ ಒಂದು ರಿಕ್ವೆಸ್ಟ್ ಅನ್ನೋದು ಬಂದಿರುತ್ತೆ. ನಾನಿಲ್ಲಿ ಪೇಟಿಎಮ್ನ ಕೊಟ್ಟಿದ್ದೀನಿ. ಓಕೆನಾ, ರಿಕ್ವೆಸ್ಟ್ ಬಂದ ನಂತರ ನೀವು ಏನಪ್ಪ ಮಾಡಬೇಕಂದ್ರೆ ಅದು ನಿಮಗೆ ಇಲ್ಲಿ ಪೇ ಅಂತ ಕೇಳುತ್ತೆ. ಜಸ್ಟ್ ನೀವು ಇಲ್ಲಿ ನಿಮ್ಮೊಂದು ಯಾವೊಂದು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ಪೇಮೆಂಟು ನಿಮಗೆ ಇಲ್ಲಿ ಸಕ್ಸಸ್ ಆಗಿದ ತಕ್ಷಣ ಹಾಗೆ ನೀವು ಬ್ಯಾಕ್ ಹೋಗಿ ಜಸ್ಟ್ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೀವು ಇಲ್ಲಿ ಬ್ಯಾಕ್ ಟು ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈಗ ಯಾವ ರೀತಿಯಪ್ಪ ಅರ್ನ್ ಮಾಡೋದು ಅಂತ ನಿಮಗೆ ಇಲ್ಲೊಂದು ಆ್ಯಡ್ ಕಾಣ್ತಾ ಇರ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ವೆಜಿಟೇಬಲ್ಸ್ ಒಂದಿದೆ, ಇಲ್ಲಿ ಅವ್ರದ್ದು ಒಂದು ಆ್ಯಡ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಜಸ್ಟ್ ಈ ಒಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ವಿಡಿಯೋ ಇನ್ಕಮ್ ಆ್ಯಡೆಡ್ ಯುವರ್ ವಾಲೆಟ್ ಅಂತ ಬರುತ್ತೆ. ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ 10 ರೂಪೀಸ್ ಆಲ್ರೆಡಿ ನಿಮಗೆ ನಮ್ಮ ಒಂದು ವಾಲೆಟ್ಗೆ ಬಂದಿದೆ. ನಂತರ ಫ್ರೆಂಡ್ಸ್ ಇನ್ನೊಂದು 6 ಆ್ಯಡ್ಸ್ ಬರುತ್ತೆ. ಜಸ್ಟ್ ಒಂದೊಂದು ಸೆಕೆಂಡು ಆಗಲ್ಲ, ಇನ್ನೊಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೂಡ ಇದೇ ರೀತಿಯಾಗಿ ನೀವು 6 ಟೈಮ್ಸ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನಿಲ್ಲಿ ನನ್ನ ಒಂದು 6 ಆ್ಯಡ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ನಾನು 6 ಆ್ಯಡ್ನ ಕಂಪ್ಲೀಟ್ ಮಾಡ್ಕೊಂಡು ನನಗೆ ಇಲ್ಲಿ 60 ರೂಪೀಸ್ ಬಂದಿರುವಂಥದ್ದು. ಇದನ್ನು ಯಾವ ಥರ ವಿತ್ಡ್ರಾ ತೊಗೊಬೇಕು ಅಂತಂದರೆ ಫ್ರೆಂಡ್ಸ್, ಇಲ್ಲಿ 3 ಲೈನ್ಸ್ ಕಾಣಿಸುತ್ತೆ ನೋಡಿ, ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಎಡಿಟ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹಾಗೆ ಕೆಳಗಡೆ ಬಂದು ಫ್ರೆಂಡ್ಸ್ ನಿಮ್ಮ ಒಂದು ಬ್ಯಾಂಕ್ ನೇಮ್ ಆಗಿರ್ಬೋದು, ನಿಮ್ಮ ಅಕೌಂಟ್ ನಂಬರು, ಹೋಲ್ಡರ್ ನೇಮ್ ಕರೆಕ್ಟಾಗಿ ಹಾಕಿ. ನಿಮಗೆ ಇಲ್ಲಿ ಪ್ಯಾನ್ ಕಾರ್ಡು, ಪೇಟಿಎಮ್ ನಂಬರ್ ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಪ್ಯಾನ್ ಕಾರ್ಡು, ಪೇಟಿಎಮ್ ನಂಬರ್, ಗೂಗಲ್ ಪೇ ಇದ್ದರೆ ಹಾಕಿ, ಅಥವಾ ನಿಮ್ಮೊಂದು ಓನ್ಲಿ ಫಾರ್ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ನಂತರ ಫ್ರೆಂಡ್ಸ್ ನಿಮಗಿಲ್ಲಿ ಯಾವ ಥರ ವಿತ್ಡ್ರಾ ತೊಗೊಬೇಕು ಅಂತಂದರೆ ಫ್ರೆಂಡ್ಸ್ ನಿಮಗಿಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ಪ್ರತಿ ಒಂದು ವಿತ್ಡ್ರಾನ ನೀವು ಇಲ್ಲಿ ಯಾವ ತೊಗೋಬೇಕು ಅಂತಂದರೆ ನಿಮಗಿಲ್ಲೊಂದು ಟೈಮ್ ಬರ್ತಾ ಇರುತ್ತೆ ನೋಡಿ, ಯಾವಾಗಲೂ ಒಂದು ನಿಮ್ಗಳು ಟೈಮ್ ಶೋ ಆಗ್ತಾ ಇರುತ್ತೆ. ಪ್ರತಿದಿನ 12 ಗಂಟೆಯಿಂದ ಫ್ರೆಂಡ್ಸ್ ನಿಮಗಿಲ್ಲಿ ಸಂಜೆ ಗಂಟ ಒಂದು ವಿತ್ಡ್ರಾ ಟೈಮ್ ಇರುತ್ತೆ. ನೀವು ಆವಾಗ 12 ಗಂಟೆಗೆ ಏನಾದರೂ ನೀವು ವಿತ್ಡ್ರಾ ಕೊಟ್ಟಿರಿ ಅಂತಂದರೆ ನಿಮಗೆ ಇದು ಈವ್ನಿಂಗ್ ಇನ್ಸ್ಟೆಂಟ್ ಪೇಮೆಂಟ್ ಇರುತ್ತೆ. ಬಟ್ ಲೇಟ್ ಆದರೆ ನಿಮಗೆ ಈವ್ನಿಂಗ್ ಒಳಗಡೆ ಬರುತ್ತೆ ಫ್ರೆಂಡ್ಸ್. ಓಕೆನಾ. ನಿಮಗೆ ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟೈಮಿಂಗ್ಸ್ ಈಗ ಚೇಂಜ್ ಆಗಿದೆ. 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ಫ್ರೆಂಡ್ಸ್. ನೀವೇನಾದ್ರು ಕೊಟ್ಟು ಅಂತಂದರೆ ನಿಮಗೆ ಇಲ್ಲಿ ವಿತ್ಡ್ರಾ ಅನ್ನೋದು ಬರುತ್ತೆ. ನೀವು ಇಲ್ಲಿ ನಿಮ್ಮೊಂದು ಫ್ರೆಂಡ್ಸ್ನ ಜಾಯಿನ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಅರ್ನಿಂಗ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನಿಮ್ಮ ಫ್ರೆಂಡ್ನ ನೀವು ಇಲ್ಲಿ ಜಾಯಿನ್ ಮಾಡ್ತಾಯಿದ್ದೀರಾ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ರೆಫರ್ ಲಿಂಕ್ ಅಂತ ಇದೆ, ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೊಂದು ಲಿಂಕ್ ಇಲ್ಲಿ ಕಾಪಿ ಆಗುತ್ತೆ. ನಿಮ್ಮೊಂದು ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಅವ್ರು ರಿಜಿಸ್ಟ್ರೇಷನ್ ಆದರೆ ಅವ್ರ ಕಡೆಯಿಂದ ನಿಮಗೆ 12 ರೂಪಾಯಿ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಅವ್ರ ಕಡೆಯಿಂದ 12 ಬರುತ್ತೆ. ಪ್ರತಿದಿನ ನಿಮಗೆ 12 ರೂಪಾಯಿ ಬರ್ತಾ ಹೋಗುತ್ತೆ. ಇಲ್ಲಿ ನಿಮಗೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನೀವು ಇಲ್ಲಿ ವೀಡಿಯೋ ನೋಡಿದ್ದೇ ಒಂದು ವಿತ್ಡ್ರಾ ಮಾಡಬೇಕಾಗುತ್ತೆ, ಲೆವೆಲ್ ಇನ್ಕಮ್ನೇ ಒಂದು ವಿತ್ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ವಿಡಿಯೋ ನೋಡಿದ್ದು ಕೂಡ ಮಿನಿಮಮ್ ವಿತ್ಡ್ರಾ 500 ಆಗಬೇಕು, ಇದು ಕೂಡ 500 ಆಗಬೇಕು. ಅದಾದ ನಂತರನೇ ಫ್ರೆಂಡ್ಸ್ ನೀವು ಇಲ್ಲಿ ವಿತ್ಡ್ರಾನ ಮಾಡ್ಕೊಳಕ್ಕಾಗೋದು. ಓಕೆನಾ. ಈ ಒಂದು ಅರ್ನಿಂಗ್ ನಿಮಗೇನೋ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಯೂಸ್ ಮಾಡಿ. ಒಂದು ಒಳ್ಳೆ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೀವು ಬೇರೆದಕ್ಕೆಲ್ಲ ಅಷ್ಟು ಸುಮಾರು ಅಮೌಂಟ್ ಹಾಕ್ತೀರಾ, ಡೈಲಿ 15 ಬರುತ್ತೆ, 20 ಬರುತ್ತೆ, 25 ಬರುತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಬೆಸ್ಟ್ ಅರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ. ಇದರಲ್ಲಿ ನೀವು ಆರಾಮಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ವಿಡಿಯೋ ಏನಾರ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ,
ಇದೇ ಥರದ ವೀಡಿಯೋಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.